ನಮಸ್ತೆ ಕರ್ನಾಟಕ. ಸಮಸ್ತ ಕನ್ನಡಿಗರಿಗೂ ವಿಸ್ಮಯ ಜಗತ್ತು ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸಿನಿಮಾ ತೆಗೆಯುವವರನ್ನ ಸಿನಿಮಾ ಡೈರೆಕ್ಟರ್ಸ್ ಅಂತಾರೆ. ಅಂತದ್ರಲ್ಲಿ ಆ ಸಿನಿಮಾ ತೆಗೆಯುವವರು ನಿಜವಾಗ್ಲೂ ಯಾರು ಗೊತ್ತಾ? ಸೈಕಿಯಾಟ್ರಿಸ್ಟ್ಸ್ ಅಂದ್ರೆ ಮಾನಸಿಕ ವೈದ್ಯರು. ಅವರು ಜನರಿಗೆ ಕೊಡುವ ಥೆರಪಿನೇ ಸಿನಿಮಾ. ಇದನ್ನ ನಂಬಕ್ಕಾಗ್ತಿಲ್ವಾ? ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ನಿಮ್ಗೆ ಅರ್ಥ ಆಗುತ್ತೆ. ಸಿನಿಮಾದ ಪ್ರಭಾವ ಜನರ ಮೇಲೆ ಎಷ್ಟಿದೆಯೋ ಗೊತ್ತಿಲ್ಲ, ಆದ್ರೆ ಪಂಚ್ ಡೈಲಾಗ್ಸ್ ಗಳ ಪ್ರಭಾವ ತುಂಬಾನೇ ಇದೆ ಅಂತ ಒಬ್ಬ ಆಕ್ಟರ್ ಒಂದು ಮೂವಿಲಿ ಹೇಳಿದ್ದಾರೆ. ಸೊ ಇವತ್ತು ಆ ಪಂಚ್ ಡೈಲಾಗ್ಸ್ ಗಳನ್ನ ಸೈಡ್ಗೆ ಇಟ್ಟಿ ಸಿನಿಮಾಗಳ ಪ್ರಭಾವ ನಮ್ಮ ಮೇಲೆ ಎಷ್ಟಿದೆ ಅನ್ನೋದನ್ನ ತಿಳಿಯೋಣ. ಅಷ್ಟಕ್ಕೂ ಆ ಸಿನಿಮಾ ಅನ್ನೋದು ನಮ್ಮ ಮೈಂಡ್ ನ ಏನ್ ಮಾಡುತ್ತೆ, ಸಿನಿಮಾ ನೋಡೋದು ಒಳ್ಳೇದಾ ಇಲ್ಲ ಕೆಟ್ಟದ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಯೋಣ. ನಮ್ಮ ಈ ಹೋರಾಟದ ಬ್ಯುಸಿ ಲೈಫ್ ಅಲ್ಲಿ ಎಲ್ಲರೂ ಕೇಳ್ಕೊಳ್ಳೋದು ಒಂದೇ, ರಿಲೀಫ್. ಆದ್ರೆ ಅದು ನಮ್ಗೆ ತುಂಬಾ ಸರಿ ಸಿಗದೇ ಇರಬಹುದು. ಎಕ್ಸಾಂಪಲ್ ಗೆ ಒಬ್ಬ ಆಟೋ ಡ್ರೈವರ್ ನ ತಗೊಳ್ಳೋಣ. ಇಡೀ ದಿನ ಆಟೋ ಓಡಿಸಿ ಸುಸ್ತಾಗಿರ್ತಾರೆ. ಆ ಟೈಮ್ ಅಲ್ಲಿ ಕಾಂತಾರದಂತಹ ವಿಜುವಲ್ ವಂಡರ್ ಮೂವಿನ ನೋಡಿದ್ರೆ ಮೈಂಡ್ ಗೆ ಸ್ಯಾಟಿಸ್ಫ್ಯಾಕ್ಷನ್ ಅಂದ್ರೆ ತೃಪ್ತಿ ಅನ್ನೋದು ಸಿಗುತ್ತೆ. ಆಫೀಸ್ ಅಲ್ಲಿ ಬಾಸ್ ನಾವು ಮಾಡದಿರೋ ತಪ್ಪಿಗೆ ಬೈದ್ರೆ ಕೋಪ ಬರುತ್ತೆ, ಆದ್ರೆ ಆ ಕೋಪನ ತೋರಿಸ್ಕೊಳ್ಳದಿರೋ ಸಿಚುವೇಶನ್ ಅಲ್ಲಿ ನಾವಿರ್ತೀವಿ. ಕಾಲೇಜ್ ಬಂಕ್ ಮಾಡಿ ಸಿನಿಮಾ ಹೋದ್ರೆ ನೆಕ್ಸ್ಟ್ ಡೇ ಕಾಲೇಜ್ ಅಲ್ಲಿ ಟೀಚರ್ ಲೆಕ್ಚರ್ ಕೊಟ್ರೆ ತಿರುಗಿಸಿ ಕೌಂಟರ್ ಕೊಡಬೇಕು ಅನ್ಸುತ್ತೆ. ಆದ್ರೆ ಎಷ್ಟೋ ಸಾರಿ ನಮ್ಮನ್ನ ನಾವು ಕಂಟ್ರೋಲ್ ಮಾಡ್ಕೊಂಡಿರ್ತೀವಿ. ನಮ್ ತಪ್ಪಿಲ್ಲ ಅಂದ್ರೂ ಗರ್ಲ್ ಫ್ರೆಂಡ್ ಬ್ರೇಕಪ್ ಹೇಳಿದ್ರೆ ತಿರುಗಿಸಿ ಏನಾದ್ರೂ ಅನ್ಬೇಕು ಅನ್ಸುತ್ತೆ. ಆದ್ರೆ ಆ ಟೈಮ್ ಅಲ್ಲಿ ನಾವು ಮೌನವಾಗಿರ್ತೀವಿ. ಈ ತರದ ಡೈಲಿ ಲೈಫ್ ಅಲ್ಲಿ ನಾವು ಮಾಡಕ್ಕಾಗದೇ ಇರೋ ಎಷ್ಟೋ ವಿಷಯಗಳನ್ನ ತೆರೆ ಮೇಲೆ ಆಕ್ಟರ್ಸ್ ಮಾಡ್ತಿದ್ರೆ ಒಳಗಿಂದ ಏನೋ ಹೇಳ್ಕೊಳಕ್ಕಾಗದೇ ಇರೋಂತಹ ತೃಪ್ತಿ ಸಿಗುತ್ತೆ. ಅಫ್ಕೋರ್ಸ್ ಇದರಿಂದ ಸೈನ್ಸ್ ಕೂಡ ಇದೆ. ಈ ತರ ಸನ್ನಿವೇಶಗಳನ್ನು ನೋಡುವಾಗ ನಮ್ಮ ಬ್ರೈನ್ ನಲ್ಲಿ ಕೆಲವೊಂದು ನ್ಯೂರೋಕೆಮಿಕಲ್ಸ್ ರಿಲೀಸ್ ಆಗುತ್ತೆ, ಲೈಕ್ ಡೋಪಮೈನ್, ಆಕ್ಸಿಟೋಸಿನ್ ಮತ್ತು ಎಸ್ಟೈಲ್ ಕೋಲೈನ್ ಅಂತವು. ನಮ್ ಡೈಲಿ ಲೈಫ್ ಅಲ್ಲಿ ಎಷ್ಟೋ ಪ್ರಾಬ್ಲಮ್ಸ್ ನ ಫೇಸ್ ಮಾಡ್ತಿರ್ತೀವಿ. ಆ ಪ್ರಾಬ್ಲಮ್ಸ್ ಇಂದ ಫ್ರಸ್ಟ್ರೇಟ್ ಆಗಿ ನನ್ನ ಲೈಫ್ ಇಷ್ಟೇನಾ, ನನ್ಗೆ ಯಾಕೆ ಈ ತರ ಆಗ್ತಿದೆ, ನಾನೇನ್ ತಪ್ಪು ಮಾಡಿದೀನಿ, ನನಗೂ ಒಳ್ಳೆ ದಿನ ಬರುತ್ತಾ ಅನ್ನಿಸ್ತಿರುತ್ತೆ. ಆ ತರ ಪೊಸಿಷನ್ ಅಲ್ಲಿ ನಾವು ಫೇಸ್ ಮಾಡ್ತಿರೋ ಪ್ರಾಬ್ಲಮ್ಸ್ ನ ತೆರೆ ಮೇಲೆ ಆಕ್ಟ್ ಮಾಡ್ತಿರೋ ಹೀರೋ ಸೇಮ್ ಅದೇ ಪ್ರಾಬ್ಲಮ್ಸ್ ನ ಯಾವ ತರ ಎದುರಿಸ್ತಾನೆ ಅನ್ನೋದನ್ನ ನೋಡಿದ್ಮೇಲೆ ನಮ್ಗೆ ತಿಳಿದೇನೆ ನಮ್ಮಲ್ಲಿ ಒಂದು ಬಲವಾದ ಆತ್ಮವಿಶ್ವಾಸ ಹುಟ್ಟುತ್ತೆ. ಏನು ಇಷ್ಟು ಚಿಕ್ಕ ಪ್ರಾಬ್ಲಮ್ ನಾನು ತಲೆ ಕೆಡಿಸ್ಕೊಂಡು ಕೂತಿದ್ದು ಅಂತ ನಮ್ ಪ್ರಾಬ್ಲಮ್ಸ್ ನ ನೋಡಿ ನಮ್ಮ ಮೇಲೆ ನಮ್ಗೆ ನಗು ಬರುತ್ತೆ. ನೀವು ಕರೆಕ್ಟ್ ಆಗಿ ಗಮನಿಸಿದ್ರೆ ಸಿನಿಮಾ ನೋಡಿದ್ಮೇಲೆ ಥಿಯೇಟರ್ ಇಂದ ಆಚೆ ಬರುವಾಗ ನಿಮ್ಮನ್ನ ನೀವೇ ಒಂದು ಸಾರಿ ಪ್ರಶ್ನಿಸ್ಕೊಳ್ಳಿ. ಜೀವನದಲ್ಲಿ ತಿಳಿದೋ ಇಲ್ಲ ತಿಳಿದೇನೋ ಸಾಕಷ್ಟು ತಪ್ಪು ಮಾಡ್ತಿರ್ತೀವಿ. ಲೈಕ್ ಲೈಫ್ ಪಾರ್ಟ್ನರ್ ನ ಹರ್ಟ್ ಮಾಡೋದು, ಸುಳ್ಳು ಹೇಳೋದು, ಹೊಡೆದಾಡೋದು, ಮೋಸ ಮಾಡೋದು. ಕೆಲವು ಸಿನಿಮಾದಲ್ಲಿರೋ ಕ್ಯಾರೆಕ್ಟರ್ಸ್ ನಾವು ಮಾಡ್ತಿರೋ ತಪ್ಪುಗಳನ್ನ ಮಾಡ್ತಾ ಅದರಿಂದ ಆಗೋ ಪರಿಣಾಮಗಳನ್ನು ಅನುಭವಿಸುವಾಗ ನಮ್ಮನ್ನ ನಾವು ಸ್ಕ್ರೀನ್ ಮೇಲೆ ನೋಡ್ಕೊಂಡಂಗಿರುತ್ತೆ. ನಮ್ಗೆ ಗೊತ್ತಿಲ್ದಂಗೆ ನಮ್ಮಲ್ಲಿ ಜಾಗ್ರತೆ ಅನ್ನೋದು ಬೆಳೆಯುತ್ತೆ. ನಮ್ ತಪ್ಪನ ಸರಿ ಮಾಡ್ಕೊಬೇಕು ಅನ್ಸುತ್ತೆ, ಇಲ್ಲ ಆ ತರ ತಪ್ಪನ ಮಾಡಬಾರ್ದು ಅನ್ಸುತ್ತೆ. ನಮ್ಗೆ ಗೊತ್ತಿಲ್ದೇನೆ ಎಷ್ಟೋ ಒಳ್ಳೆ ವಿಷಯಗಳನ್ನ ಕಲಿತಿದೀವಿ. ಯಾವಾಗ ಎಲ್ಲಿ ಕಾಂಪ್ರಮೈಸ್ ಆಗ್ಬೇಕು, ಕಷ್ಟದಲ್ಲಿದ್ದಾಗ ಯಾವ ತರ ಧೈರ್ಯವಾಗಿರ್ಬೇಕು ಅಂತ. ನಮ್ಗೆ ಇಷ್ಟ ಆಗಿರೋ ಹೀರೋ ಫಿಟ್ ಆಗಿ ಕಾಣಿಸಿದ್ರೆ ನಾವು ಜಿಮ್ಗೆ ಹೋಗ್ಬೇಕು ಅಂತ ಯೋಚಿಸ್ತೀವಿ. ಲೈಫ್ ಅಲ್ಲಿ ಸಕ್ಸಸ್ ಆಗ್ಬೇಕು ಅಂತ ಕಷ್ಟ ಪಡೋದಕ್ಕೆ ನೋಡ್ತೀವಿ. ನಮ್ ಲೈಫ್ ಪಾರ್ಟ್ನರ್ ಜೊತೆ ಪ್ರೀತಿಯಿಂದ ಇರ್ಬೇಕು ಅನ್ಕೊಂತೀವಿ. ನೀವಿವಾಗ ಕೇಳ್ಬೋದು, ಸಿನಿಮಾ ನೋಡೋದ್ರಿಂದ ಬರೀ ಒಳ್ಳೇದೇ ಆಗುತ್ತಾ, ಕೆಟ್ಟದ್ದೇನೂ ಆಗಲ್ವಾ ಅಂತ. ಕೆಟ್ಟದ್ದು ಇರುತ್ತೆ. ಯಾವ ವಿಷಯದಲ್ಲಾದ್ರೂ ಒಳ್ಳೇದನ್ನ ತಗೊಂಡು ಕೆಟ್ಟದನ್ನ ಪಕ್ಕಕ್ಕಿಟ್ರೆ ಲೈಫ್ ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ ಅಲ್ಲ. ಸೊ ಫ್ರೆಂಡ್ಸ್, ಫೈನಲ್ ಆಗಿ ನಾನು ಹೇಳೋದೇನಂದ್ರೆ, ಮೂಡ್ ಸರಿ ಇಲ್ದಿದ್ದಾಗ ಒಂದು ಒಳ್ಳೆ ಸಿನಿಮಾ ನೋಡೋದು ನಿಮ್ ಲೈಫ್ ನ ಇನ್ಸ್ಪೈರ್ ಮಾಡಬಹುದು, ಇಲ್ಲ ನಿಮ್ ಹೆಡ್ಡೇಕ್ ನ ರಿಲೀಫ್ ಮಾಡಬಹುದು, ಇಲ್ಲ ನಿಮ್ಮನ್ನ ಪ್ರಶಾಂತವಾಗಿ ಇರಿಸಬಹುದು. ನಿಮ್ಮನ್ನ ಕೂಡ ಯಾವುದೋ ಒಂದು ಸಿನಿಮಾ ಇನ್ಫ್ಲೂಯೆನ್ಸ್ ಮಾಡೇ ಇರುತ್ತೆ. ಆ ಸಿನಿಮಾದ ಹೆಸರೇನು ಅಂತ ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ನಾನು ನಿಮ್ಮ ವೈಕೆ, ನೀವು ನೋಡುತ್ತಿರುವುದು ವಿಸ್ಮಯ ಜಗತ್ತು ಚಾನಲ್. ಇಂತಹ ಆಸಕ್ತಿಕರ ವಿಷಯಗಳನ್ನು ತಿಳಿಯಲು ಈಗಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ನಗ್ತಾ ಇರಿ, ನಗಿಸ್ತಾ ಇರಿ, ಖುಷಿಯಾಗಿರಿ. ಮತ್ತೆ ಸಿಗ್ತಾರಣ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.